ಬಿಜೆಪಿಯವರು ತಮ್ಮ ಒಂದು ನೈತಿಕತೆಯನ್ನು ತಮ್ಮ ಒಂದು ಪ್ರಜ್ಞೆಯನ್ನು ಕಳ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನಾನು ಯಾಕಂತ ಕೇಳಿದ್ರೆ ಕಳೆದ 10 ವರ್ಷಗಳಲ್ಲಿ ಕೇಂದ್ರದ ಮೋದಿಯವರ ಸರ್ಕಾರ ಅವ್ರದೇ ಸರ್ಕಾರ ಈ ದೇಶದಲ್ಲಿ ಜನರು ಉಪಯೋಗಿಸುವ ಎಲ್ಲ ವಸ್ತುಗಳ ದರಗಳನ್ನು ದುಪ್ಪಟ್ಟಾಗಿ ಮಾಡಿದ್ದಾರೆ. ಅದು ಅರಿಯೋದಕ್ಕಿಲ್ಲ ಅವರಿಗೆ. ಅಡಿಗೆ ಎಣ್ಣೆ ಇರ್ಬೋದು, ದಿನಸಿ ವಸ್ತುಗಳಿರ್ಬೋದು, ಬೇಳೆ ಇರ್ಬೋದು, ಅಕ್ಕಿ ಇರ್ಬೋದು, ಅಂತ ಗ್ಯಾಸ್ ಸಿಲಿಂಡರ್ ಬೆಲೆ 3,500 ರೂಪಾಯಿದಿಂದ 1,100 ರೂಪಾಯಿವರೆಗೆ ತೊಗೊಂಡು ಹೋದರು. ಅವಾಗ ಇವರಿಗೆ ಒಂದು ಪ್ರತಿಭಟನೆ ಮಾಡೋ ಶಕ್ತಿ ಆಗಲಿ ಅಥವಾ ಜನರಿಗೆ ಹೊರೆ ಆಗ್ತದೆ ಇದನ್ನು ಇಳಿಸಿ ಅಂತ ಹೇಳಿ ಅವ್ರ ಪಕ್ಷದವ್ರಿಗೆ ಹೇಳೋ ಧೈರ್ಯ ಅವ್ರಿಗೆ ಆಗಲಿಲ್ಲ. ಬಿಜಾಪುರದಲ್ಲಿ ಮತ್ತು ಇಡೀ ರಾಜ್ಯದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿದೆ, ರಾಜ್ಯ ಸರ್ಕಾರ ಅದರ ಮೇಲೆ ತೆರಿಗೆ ಹಾಕಿದೆ ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ 3 ರೂಪಾಯಿ ತೆರಿಗೆ ಹಾಕಿದ್ದು ನಿಜ. ಆದರೆ ಬಿಜೆಪಿಯವರು ತಮ್ಮ ಒಂದು ನೈತಿಕತೆಯನ್ನು ತಮ್ಮ ಒಂದು ಪ್ರಜ್ಞೆಯನ್ನು ಕಳ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಸಂದರ್ಭದಲ್ಲಿ. ಯಾಕಂತ ಕೇಳಿದ್ರೆ ಕಳೆದ 10 ವರ್ಷಗಳಲ್ಲಿ ಕೇಂದ್ರದ ಮೋದಿಯವರ ಸರ್ಕಾರ ಅವ್ರದೇ ಸರ್ಕಾರ ಈ ದೇಶದಲ್ಲಿ ಜನರು ಉಪಯೋಗಿಸುವ ಎಲ್ಲ ವಸ್ತುಗಳ ದರಗಳನ್ನು ದುಪ್ಪಟ್ಟಾಗಿ ಮಾಡಿದ್ದಾರೆ. ಅದು ಅರಿಯೋದಕ್ಕಿಲ್ಲ ಅವರಿಗೆ. ಅದರ ಅರಿವೇ ಇಲ್ಲ ಅವರಿಗೆ. ಅಡಿಗೆ ಎಣ್ಣೆ ಇರ್ಬೋದು, ದಿನಸಿ ವಸ್ತುಗಳಿರ್ಬೋದು, ಬೇಳೆ ಇರ್ಬೋದು, ಅಕ್ಕಿ ಇರ್ಬೋದು, ಆಮೇಲೆ ಇವೆಲ್ಲ ಉಪಯೋಗಿಸಿ ಅಡುಗೆ ಮಾಡಬೇಕಾದಂಥ ಪ್ರತಿಯೊಬ್ಬರಿಗೆ ಬೇಕಾದಂಥ ಅವಶ್ಯಕತೆ ಇದ್ದಂಥ ಗ್ಯಾಸ್ ಸಿಲಿಂಡರ್ ಬೆಲೆ 3,500 ರೂಪಾಯಿದಿಂದ 1,100 ರೂಪಾಯಿವರೆಗೆ ತೊಗೊಂಡು ಹೋದರು. ಅವಾಗ ಇವರಿಗೆ ಒಂದು ಪ್ರತಿಭಟನೆ ಮಾಡೋ ಶಕ್ತಿ ಆಗಲಿ ಅಥವಾ ಜನರಿಗೆ ಹೊರೆ ಆಗ್ತದೆ ಇದನ್ನು ಇಳಿಸಿ ಅಂತ ಹೇಳಿ ಅವ್ರ ಪಕ್ಷದವ್ರಿಗೆ ಹೇಳೋ ಧೈರ್ಯ ಅವ್ರಿಗೆ ಆಗಲಿಲ್ಲ. ಇಡೀ ರಾಷ್ಟ್ರದಲ್ಲಿ ಬಿಜೆಪಿಯವರು ಏನು ಹೇಳ್ತಿದ್ರು ಅಂದ್ರೆ, ಒಂದು 1,000 ರೂಪಾಯಿ ಪೆಟ್ರೋಲ್ ಬೆಲೆ ಆಗಲಿ, ದೇಶಕ್ಕೋಸ್ಕರ ನಾವು 1,000 ರೂಪಾಯಿ ಕೊಟ್ಟು ಹಾಕೊಂಡು ಓಡಾಡ್ತೀವಿ. ಮತ್ತು ಇದು ಅವಾಗ ಅಷ್ಟು ಏರಿದ್ರೆ ದೇಶಕ್ಕೋಸ್ಕರ, ಇದು 3 ರೂಪಾಯಿ ರಾಜ್ಯಕ್ಕೋಸ್ಕರ. ಅಂದ್ರೆ ರಾಜ್ಯಕ್ಕೋಸ್ಕರ ತೆರಿಗೆ ಸಂಗ್ರಹಿಸಿ ಅಭಿವೃದ್ಧಿ ಮಾಡಿದ್ರೆ ಇವ್ರಿಗೆ ಮನಸ್ಸಿಲ್ಲ, ರಾಜ್ಯ ಅಭಿವೃದ್ಧಿ ಆಗಬಾರ್ದು ಇವರಿಗೆ. ರಾಜ್ಯದ ಸರ್ವತೋಮುಖಗಳಿಗಾಗಿ ತೆರಿಗೆ ಸಂಗ್ರಹಿಸೋದಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದಲ್ಲಿ ಇವರಿಗೆ ಮನಸ್ಸಿಲ್ಲ. ಇವರಿಗೆ ಅದು ಬೇಕಾಗಿಲ್ಲ. ಇವರಿಗೆ ಕೇವಲ ಪ್ರತಿಭಟನೆ ಮಾಡೋದು, ಅವ್ರ ಕೆಲಸನೇ ಪ್ರತಿಭಟನೆ ಮಾಡೋದು. ದಿನ ಬೆಳಿಗ್ಗೆ ಅಂದ್ರೆ ಸಂಜೆ ತನಕ ಪ್ರತಿಭಟನೆ, ದಿನ ಒಂದು ಏನರ ಇಶ್ಯೂ ಇರ್ತದೆ ಅವ್ರಿಗೆ. ಯಾವತ್ತಾದರೂ ಈ ದೇಶದ ಅಭಿವೃದ್ಧಿಗೆ, ಈ ರಾಜ್ಯದ ಅಭಿವೃದ್ಧಿಗೆ ಜನಪರವಾಗದಂಥ ಒಂದು ಕಾರ್ಯಕ್ರಮಗಳಿಗಾಗಿ ಇಂಥದ್ದು ಮಾಡ್ರಿ, ಆ ಕೆಲಸ ಮಾಡ್ರಿ ಅಂತ ಇವರು ಒಂದು ದಿವಸನೂ ಪ್ರತಿಭಟನೆ ಆಗಲಿ ಬೇಡಿಕೆ ಆಗಲಿ ಮಾಡಿದ್ದು ನಾನು ನೋಡೇ ಇಲ್ಲ. ಕಬ್ಬಿಣದ ಬೆಲೆ ಏರ್ತು, ಸಿಮೆಂಟಿನ ಬೆಲೆ ಏರ್ತು, ಅವಾಗ ಇವರು ಹೇಳಿಲ್ಲ. ದೀಪದ ಎಣ್ಣೆ, ದೇವರಿಗೆ ಹಚ್ಚಂತ ದೀಪದ ಎಣ್ಣೆ ಬೆಲೆ ಏರ್ತು, ದೇವರಿಗೆ ಪೂಜೆ ಮಾಡೋಂಥ ಪೂಜಾ ಸಾಮಗ್ರಿಗಳ ಬೆಲೆಗಳು ದುಪ್ಪಟ್ಟಾದವು. ಅದರ ಮೇಲೂ GST ಹಾಕಿದ್ರು. ಮಕ್ಕಳು ಕೊಡುವಂಥ ಹಾಲಿನ ಮೇಲೆ GST, ಮೊಸರಿನ ಮೇಲೆ GST, ಪೆನ್ನು ಪೆನ್ಸಿಲ್ ನೋಟ್ಬುಕ್ ಮೇಲೆ GST, ಜೆರಾಕ್ಸ್ ಮಷಿನ್ ಮೇಲೆ GST, ಜೆರಾಕ್ಸ್ ಹೊಡೆದು ಕೊಡೋದ್ರ ಮೇಲೆ GST. ಅವಾಗ ಇವೆಲ್ಲ ಬೆಲೆ ಏರಿಕೆ ಕಂಡು ಬರಲಿಲ್ಲ ಇವರಿಗೆ. ಇವರು ಎಲ್ಲ ಮಾನ ಮರ್ಯಾದೆ ಬಿಟ್ಟು ಪ್ರತಿಭಟನೆಗೆ ಇಳಿತಾ ಇದ್ದಾರೆ ರಸ್ತೆದ ಮೇಲೆ. ಯಾಕಂದ್ರೆ ಸ್ವಯಂ ಶಕ್ತಿ ಇರ್ಬೇಕು ವಿಚಾರ ಮಾಡೋಂಥದ್ದು, ಯಾವುದು ಸರಿ ಯಾವುದಿಲ್ಲ. ತೂಗಿ ಅಳದು ನಾವು ಪ್ರತಿಭಟನೆ ಮಾಡಿದ್ರೆ ಸರಿ ಆಗ್ತದೆ. ಜನ ನಗ್ತಾ ಇದ್ದಾರೆ ಇವರು ಪ್ರತಿಭಟನೆ ನೋಡಿ. ಇವತ್ತು 2014ರಿಂದ 24ರವರೆಗೆ
50 ರಿಂದ 60 ರೂಪಾಯಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಗಳು ಪ್ರತಿ ಲೀಟರ್ಗೆ ಹೆಚ್ಚಾದವು. 60 ರೂಪಾಯಿ ಇದ್ದಂಥದ್ದು 105, 8ರವರೆಗೆ ಹೋಯ್ತು, 110ರವರೆಗೆ ಹೋಗಿ ಬಂತು. ಚುನಾವಣಾ ಸಂದರ್ಭದಲ್ಲಿ 1 ರೂಪಾಯಿ ಕಡಿಮೆ ಮಾಡೋದು ಮತ್ತೆ ಏರಿಸೋದು, 1 ರೂಪಾಯಿ ಕಡಿಮೆ ಮಾಡೋದು ಮತ್ತೆ ಏರಿಸೋದು. ಇನ್ನೊಂದು ಆಘಾತಕಾರಿ ವಿಷಯ ಹೇಳೋದಂದ್ರೆ, ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೆದಾಗ ರಷ್ಯಾದವರು ಕಡಿಮೆ ಬೆಲೆಗೆ ಡೀಸೆಲ್ ಮತ್ತು ಪೆಟ್ರೋಲ್ ಅನ್ನು ಭಾರತಕ್ಕೆ ಮಾರಾಟ ಮಾಡಿದ್ರು. 35% ಕಡಿಮೆ ಬೆಲೆಗೆ. ಆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ನಮ್ಮ ದೇಶದ ತೈಲ ಕಂಪನಿಗಳಿಗೆ ಯಾಕೆ ನೀಡಿರಲಿಲ್ಲ? ಇವರು ನೀಡಿದ್ರೆ ಜನರಿಗೆ ಅನುಕೂಲ ಆಗ್ತಿತ್ತು, ರೇಟ್ ಕಡಿಮೆ ಆಗ್ತಿತ್ತು, 20-30 ರೂಪಾಯಿ ಲೀಟರ್ ಕಡಿಮೆ ಆಗ್ತಿತ್ತು. ಅವಾಗ ಅದನ್ನ ಪ್ರೈವೇಟ್ ಕಂಪನಿಗಳಿಗೆ ಮಾರಿಸಿ ಅಲ್ಲಿಂದ ದೇಶದ ಪ್ರೈವೇಟ್ ತೈಲ ಪಂಪ್ಗಳಿಗೆ, ತೈಲ ಕಂಪನಿಗಳಿಗೆ ಮಾರಾಟ ಮಾಡಿಸಿ ಅಲ್ಲಿ ಲಾಭ ಹೊಡ್ಕೊಂಡ್ರು. ಇವತ್ತ ದಾರಿನಲ್ಲಿ ನಯಾರ, ಜಿಯೋ, GRPL, MRPL, ಆಮೇಲೆ ರಿಲಯನ್ಸ್ 15 ವರ್ಷಗಳಿಂದ ಬಂದು ಬಿದ್ದಂತ ಪಂಪ್ಗಳು, ಎಲ್ಲಾ ರಿಲಯನ್ಸ್ ಪಂಪ್ಗಳು ಇವತ್ತು ಉದ್ಧಾರ ಆಗಿಬಿಟ್ಟು. ಯಾಕಂದ್ರೆ ರಷ್ಯಾದಿಂದ ಏನು ಡೀಸೆಲ್ ಪೆಟ್ರೋಲ್ ಬಂತು, ಆ ಡೀಸೆಲ್ ಪೆಟ್ರೋಲ್ ಕಳ್ಳ ದಾರಿಯಿಂದ ಅವರಿಗೆ ಕೊಟ್ಟು ಅವರನ್ನು ಉದ್ಧಾರ ಮಾಡ್ಲಿಕ್ಕೆ ಇವರು ಭಾರತ ಸರ್ಕಾರದವರು ಆ ದಾರಿ ಹಿಡಿದ್ರು. ಅವಾಗ ಜನರ ಪರ ಕಾಳಜಿ ಇರಲಿಲ್ಲ ಇವರಿಗೆ. ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಾದಾಗ ಕೇಳಿಲ್ಲ. ಎಲ್ಲರೂ ತಮ್ಮ ಮನ್ಯಾಗ ಒಲೆಗಳ ಮುಖಾಂತರ ತಮ್ಮ ಏನಾದರೂ ಒಂದು ತಮ್ಮ ಸೌದೆ ಮುಖಾಂತರ ಅವ್ರು ಅಡಿಗೆ ಮಾಡ್ಕೊಳ್ತಿದ್ರು, ತಮ್ಮ ಎಲ್ಲ ಬೇಯಿಸ್ಕೊಳ್ತಿದ್ರು. ಅದನ್ನ ಒಯ್ದು ಸಿಲಿಂಡರ್ ಇಟ್ಟು ಆ ಸಿಲಿಂಡರ್ಗಳು ಕೆಲಸಕ್ಕೆ ಬರಲಾರ್ದಂಗೆ ಮಾಡಿದ್ರು. ಆ ಸಿಲಿಂಡರ್ಗಳು ಯಾವ ತರ ಯೂಸ್ ಮಾಡ್ತಾ ಇದ್ದಾರೆ, ಯಾವ ತರ ಆಟ ಆಡ್ತಾ ಇದ್ದಾರೆ ಹುಡುಗರು, ಮನೆ ಜನ ಉಪಯೋಗಿಸ್ತಾರೆ ಅಂತ ಹೇಳಿ ತಾವು ನೋಡಿರ್ಬೋದು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಅದನ್ನು ಅವು ಕಾಣ್ತಾ ಇಲ್ಲ ಇವ್ರಿಗೆ ಒಟ್ಟಾರೆ ನೈತಿಕ ಹಕ್ಕಿಲ್ಲ, ನೈತಿಕತೆ ಇಲ್ಲ ಪ್ರತಿಭಟನೆ ಮಾಡಲಿಕ್ಕೆ. ರೈಲ್ವೆ ಪ್ಲಾಟ್ಫಾರ್ಮ್ ಟಿಕೆಟ್ ನೀವು 50-60 ವರ್ಷ ಸರ್ಕಾರ ನಡೆಸಿದಂತ ಪಕ್ಷ 50% ಹೆಚ್ಚಿಗೆ ರೈಲ್ವೆ ಪ್ಲಾಟ್ಫಾರ್ಮ್ ಟಿಕೆಟ್ ಮಾಡಿರಲಿಲ್ಲ. ನೀವು ಒಮ್ಮೆ 10 ರೂಪಾಯಿ ಮಾಡಿದ್ರಿ, ಅವಾಗ ನೀವು ಬೆಲೆ ಏರಿಕೆ ಕಂಡು ಬರಲಿಲ್ಲ. ನಿಮ್ಗ ಹಿರಿಯ ನಾಗರಿಕರಿಗೆ, ಸೀನಿಯರ್ ಸಿಟಿಜನ್ಗಳಿಗೆ ರೈಲ್ವೆಯಲ್ಲಿ ರಿಯಾಯಿತಿ ಇತ್ತು, ಆ ರಿಯಾಯಿತಿ ತೆಗೆದ್ರಿ. ಯಾವುದೂ ಸಾಲೇ ಇಲ್ಲ ನಿಮ್ಗೆ. ಕಡೆಗೆ ರೈಲ್ವೆ ಮಾರೇ ಬಿಟ್ರಿ. ಎಲ್ಲ ರೇಟ್ ಏರಿಸಿ ಅದು ಸಾಲಾರ್ದಕ್ಕೆ ರೈಲ್ವೆನೂ ಸಹಿತ ಮಾರಿಬಿಟ್ರಿ. ಅವಾಗ ಒಬ್ರು ಕೂಗೆತ್ತಲಿಲ್ಲ, ಒಬ್ರು ಧ್ವನಿ ಎತ್ತಲಿಲ್ಲ. ಇನ್ನ ಹಗರಣಗಳು, ಸಾಕಷ್ಟು ಹಗರಣಗಳು ಅವಂತ ಹೊರಗೆ ಬರ್ತಾ ಇಲ್ಲ. ಅಧಿಕೃತವಾಗಿ ನೀವು PM ಕೇರ್ ಫಂಡ್ ಅಂತ ಹೇಳಿ ಅಧಿಕೃತವಾಗಿ ಹಗರಣ ಮಾಡ್ತೀರಿ, ದುಡ್ಡು ಎತ್ತೀರಿ. ಎಲೆಕ್ಟ್ರಲ್ ಬಾಂಡ್ ಅಂತ ಅಧಿಕೃತವಾಗಿ ಕಾನೂನುಬದ್ಧವಾಗಿ ಹಗರಣಗಳು ಮಾಡ್ತೀರಿ. ಇತ್ತೀಚೆಗೆ ಇದು 3ನೇ ಸಲ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕರಿಸಿದ ಮೇಲೆ ಮೊದಲನೇ ಕೊಡುಗೆ ನೀಟ್ ಹಗರಣ. ಮೊದಲನೇ ಜನರಿಗೆ ಕೊಡುಗೆ ಕೊಟ್ಟಿದ್ದು ನೀಟ್ ಹಗರಣ ಮಾಡಿ ಲಕ್ಷಾಂತರ ಜನರ ಭವಿಷ್ಯ ಇವತ್ತ ಮಸುಕಾಗ್ತಾ ಇದೆ. ಆ ನೀಟ್ ಹಗರಣದಿಂದ ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಇವತ್ತ ಫೇಲ್ ಆಗಿದ್ದಾರೆ. SSLCಯಲ್ಲಿ ಫೇಲ್ ಆದಂತ ಮಕ್ಕಳು 700 ಮಾರ್ಕಸ್ ತಗೊಂಡಿದ್ದಾರೆ ನೀಟದಲ್ಲಿ. ಇದಕ್ಕಿಂತಲೂ ಎಂತ ಹಗರಣ ಬೇಕು? ಖುಲ್ಲ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಇವರಿಗೆ. ಸರ್ಕಾರ ಒಪ್ಕೊಂಡಿದೆ. ಒಪ್ಕೊಂಡ ಮೇಲೆ ನೀಟ್ ಆಗಿದ್ದ ಪರೀಕ್ಷೆ ರದ್ದುಪಡಿಸಿ ಹೊಸ ಪರೀಕ್ಷೆ ನಡೆಸ್ತೀವಿ ಅಂತ ಹೇಳಿ ಘೋಷಣೆ ಮಾಡಬೇಕು. ಹೊಸ ಪರೀಕ್ಷೆ ನಡೆಸಲಿಕ್ಕೆ ಆದೇಶ ಮಾಡ್ಬೇಕಲ್ಲ ಇವರು. ಒಂದ್ ಕಡೆ ಒಪ್ಕೊಳ್ತೀರಿ, ಇನ್ನೊಂದು ಕಡೆ ಆ ಪ್ರಕ್ರಿಯೆ ಚಾಲು ಇಡ್ತೀರಿ. ಇದೊಂದು ನೀತಿ ಆಗ್ಬೇಕು ಇದಕ್ಕ. ಅದಕ್ಕೆ ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ಹೊಸದಾಗಿ ನೀಟ್ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಇನ್ನ ಚುನಾವಣೆ ಮುಗಿದ ಮೇಲೆ, ರಿಸಲ್ಟ್ ಬಂದ ಮೇಲೆ ಎಲೆಕ್ಷನ್ ಕಮಿಷನ್ ಹಗರಣಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದಾವೆ. ಬಾಂಬೆನಲ್ಲಿ ಮೊನ್ನೆ ಪೊಲೀಸ್ ಕೇಸ್ ಆಯ್ತು. ಆ VVPAT ಅದು ಲಾಕ್ ಮಾಡಿದ್ದು ಓಪನ್ ಮಾಡ್ಬೇಕಾದ್ರೆ ಪ್ರೈವೇಟ್ ವ್ಯಕ್ತಿಯೊಬ್ಬ ಬಂದು ಯಾವ ಕ್ಯಾಂಡಿಡೇಟ್ ಅದನ್ನ ಯಾವನ ಚುನಾವಣೆ ಘೋಷಣೆ ಮಾಡಿದಾರ ಅವನ ಅಳಿಯ ಬಂದು ಅದನ್ನು ತನ್ನ ಮೊಬೈಲ್ನಿಂದ ಓಪನ್ ಮಾಡ್ತಾನಂದ್ರೆ ಇದು ಯಾರ ಕಂಟ್ರೋಲ್ದಲ್ಲಿದೆ? VVPATಗಳು, ಚುನಾವಣಾ ಆಯೋಗ ಯಾರ ಕಂಟ್ರೋಲ್ದಲ್ಲಿದೆ? ಇಡೀ ಭಾರತ ದೇಶದ ಜನ, ಇಡೀ ಜಗತ್ತಿನಾದ್ಯಂತ ಬುದ್ಧಿವಂತರು ನಾಚಿಕೆ ಪಡಂತ ವರ್ತನೆಯನ್ನು ಈ ಸಲ ಚುನಾವಣಾ ಆಯೋಗ ಮಾಡ್ತು. ಬಿಜೆಪಿ ಏಜೆಂಟ್ ಆಗಿ ಬಿಜೆಪಿಯ ಒಬ್ಬ ಒಂದು ಇದ್ರ ತರ ಬಿಜೆಪಿಯ ಒಬ್ಬ ಪಕ್ಷಪಾತ ಮಾಡಿದ್ರು ಬಿಜೆಪಿ ಪರವಾಗಿ ಅವರು. ಚುನಾವಣೆಯಲ್ಲಿ VVPATಗಳ ಹಗರಣ ಮಾಡಿ ಸುಮಾರು 100ಕ್ಕಿಂತಲೂ ಹೆಚ್ಚಿನ ಮತಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಚುನಾವಣಾ ಆಯೋಗದವರು. ಸುಪ್ರೀಂ ಕೋರ್ಟ್ ಕೇಸ್ ಹೋಯ್ತು. ಸುಪ್ರೀಂ ಕೋರ್ಟ್ ಕೇಸ್ ಹೋದ್ಮೇಲೆ ಸುಪ್ರೀಂ ಕೋರ್ಟ್ ಆದ್ರೂ ಇವರಿಗೆ ಕಿವಿ ಹಿಂಡಿ
ಇಲ್ಲಪ್ಪ ಇದು ರದ್ದು ಮಾಡಿಬಿಡಿ, ಮೊದಲಿನಂಗ ಬ್ಯಾಲೆಟ್ ಪೇಪರ್ ಮೇಲೆ ಮಾಡಿ ಅಂತೇಳಿ ಸಲಹೆ ಕೊಡ್ಬೋದಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಅಧಿಕಾರ ಇದೆ ಸಲಹೆ ಕೊಡೋದು, ಸಲಹೆ ಕೊಡಲಿಲ್ಲ ಸುಪ್ರೀಂ ಕೋರ್ಟ್. ಅಲ್ಲಿನೂ ಸಹಿತ ಪಾರದರ್ಶಕ ಆಗಲಿಲ್ಲ. ಆಮೇಲೆ ಚುನಾವಣಾ ಆಯೋಗ ಇವತ್ತಿನ ತನ ಯಾವುದೇ ಅದ್ರ ಬಗ್ಗೆ ಒಂದು ಹೇಳಾಗ್ತಾ ಇರಲ್ಲ, ಸಮರ್ಥನೆ ಮಾಡ್ಕೊಳ್ತಾ ಇದೆ. ಆದಂಥ ಹಗರಣಗಳಿಗೆ ಸಹಿತ ಸಮರ್ಥನೆ ಮಾಡ್ಕೊಳ್ತಿದ್ದಾವೆ. ಮೋದಿಯವರು ಸ್ಪರ್ಧಿಸಿದಂಥ ವಾರಣಾಸಿಯಲ್ಲಿ 1,00,000 ಮತಗಳು ಹೆಚ್ಚಿಗೆ ತೋರಿಸಿದ್ದಾರೆ. ಘೋಷಣೆ ಅಲ್ಲಿ ಮತದಾನ ಆಗಿದ್ದಕ್ಕಿಂತಲೂ 8 ದಿವಸ ನಂತರ 1,00,000 ಮತದಾನ ಹೆಚ್ಚಿಗೆ ಆಗಿದೆ ಅಂತ ತೋರಿಸಿದ್ದಾರೆ ಚುನಾವಣಾ ಆಯೋಗದವರು. ಇಂಥ ಒಂದು 100ಕ್ಕಿಂತಲೂ ಮೇಲ್ಪಟ್ಟು ಮತಕ್ಷೇತ್ರಗಳಿದಾವೆ. ಇದೇನು ತೋರಿಸ್ತದೆ? ಇದೆಲ್ಲ ಮೋಸದ ಒಂದು ಚುನಾವಣೆ ಆಗಿದೆ. ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಆಗಿಲ್ಲ. ಇದು ಈ ಬಂದ ಸರ್ಕಾರ ಒಂದು ನೈತಿಕತೆ ಇಲ್ಲ, ಇದಕ್ಕೆ ಒಂದು ಪಾರದರ್ಶಕವಾಗಿ ಆರಿಸಿ ಬಂದಿಲ್ಲ. ಇದೊಂದು ಮೋಸದ ರಾಜಕೀಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ನಾವು. ಮೋದಿಯವರಿಗೆ ಈ ರಾಷ್ಟ್ರ ನಡೆಸುವ ಹಕ್ಕಿಲ್ಲ. ಯಾಕಂದ್ರೆ ಜನ ತಿರಸ್ಕಾರ ಮಾಡಿದ್ದಾರೆ ಅವ್ರಿಗೆ. ಅವ್ರ ಹಿಂಬಾಗಿಲಿನಿಂದ ಅಧಿಕಾರ ತಗೊಂಡಂಗಾಗಿದೆ. ನೀವೆಲ್ಲ ಗಮನಿಸಿರ್ಬೋದು, ಅವ್ರು ಬೇಗನೆ NDA ಮೀಟಿಂಗ್ ಕರೆದ್ರು. ಬಿಜೆಪಿ ಪಾರ್ಲಿಮೆಂಟರಿ ಮೀಟಿಂಗ್ ಕರಲಿಲ್ಲ ಅವರು. ಯಾಕಂದ್ರೆ ಅವ್ರಿಗೆ ಭರೋಸಿಲ್ಲ, ಬಿಜೆಪಿ ಪಾರ್ಲಿಮೆಂಟದಲ್ಲಿ ನನಗೆ ನಾಯಕಂತೂ ಆರಿಸ್ತಾರದು ಭರೋಸಿಲ್ಲ. ಅದಕ್ಕೆ NDA ಮೀಟಿಂಗ್ ಕರೆದು NDAಲ್ಲಿ ನಾಯಕಂತ ಆರಿಸ್ಕೊಂಡ್ರು ಅವರು. ಯಾವಾಗಲೂ ಪಾರ್ಲಿಮೆಂಟರಿ ಪದ್ಧತಿಯಲ್ಲಿ ಆಯಾ ಪಕ್ಷದ ರಾಜಕೀಯ ಪಕ್ಷದ ಆ ಪಾರ್ಲಿಮೆಂಟರಿ ಸಭೆಗಳಿಗೆ ಕರೆದು ನಾಯಕ ಆರಿಸ್ಬೇಕಂತಿರ್ತದೆ. ಅವಸರವಾಗಿ ಘೋಷಣೆ ಮಾಡಿ ಅವಸರವಾಗಿ ಅಧಿಕಾರ ಹಿಡಿದಿದ್ದಾರೆ. ಅವ್ರಿಗೆ ಕೇವಲ ಅಧಿಕಾರದ ಅಪೇಪಿದೆ, ದುಡ್ಡಿನ ಅಪೇಪಿದೆ. ಅವ್ರಿಗೆ ದೇಶದ ಜನರ ಒಂದು ಹಿತರಕ್ಷಣೆ ಅವ್ರಿಗೆ ಬೇಕಾಗಿಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದು ಅವರು ರಾಜಕೀಯ ಕಾರಣಕ್ಕಾಗಿ ಮಾಡ್ತಾರೆ. ಅವ್ರಿಗೆ ಯಾವುದೇ ಒಂದು ರಾಜಕೀಯ ಒಂದು ಜನರ ಒಂದು ಕಾಳಜಿ ಆಗಲಿ ಏನೂ ಇಲ್ಲ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಕಾಕೋರು ಹೇಳ್ದಂಗೆ ಕಳೆದ 10 ವರ್ಷದಲ್ಲಿ ಸಿಕ್ಕಾಪಟ್ಟಿ ಎಷ್ಟೋ ಸಲ್ತಿ ಬೆಲೆ ಹೆಚ್ಚಾಯಿತು. ಇವತ್ತು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಡೀಸೆಲ್ ಪೆಟ್ರೋಲ್ ಮೇಲೆ ಇದ್ದಂಥ ಸೆಸ್ 7 ರೂಪಾಯಿ ಇದ್ದದನ್ನು 33 ರೂಪಾಯಿ ಮಾಡಿದ್ರು. ಆದರೆ ಯಾವತ್ತೂ ಕೂಡ ಇವರು BJP-ಯವರು ಒಟ್ಟ ಬೀದಿಗೆ ಬರಲಿಲ್ಲ. ಸಿಲಿಂಡರ್ ರೇಟ್ ಕೂಡ ಹೆಚ್ಚಾಯಿತು. ಎಲ್ಲ ಪ್ರತಿಯೊಂದು ವಿಷಯಗಳು ಹೇಳಿದ್ರು. ಈಗ ಅದ್ರ ಜೊತೆಗೆ ಈ ಸದ್ಯನೇ ಪ್ರಚಲಿತವಾಗಿ ಹೇಳ್ಬೇಕಂದ್ರೆ ದೇಶಾದ್ಯಂತ ಟೋಲ್ ರೇಟ್ ಹೆಚ್ಚಾಗಿದೆ. ಸುಮಾರು 8ರಿಂದ 10% ಟೋಲ್ ಹೆಚ್ಚು ಮಾಡಿದ್ದಾರೆ. ಅದ್ರ ಬಗ್ಗೆ ಇವ್ರು ಏನಾದರೂ BJP ಅವರು ಪ್ರತಿಭಟನೆ ಮಾಡ್ತಾರಾ? ಏನಿಲ್ಲ. ಈ ಒಂದು ಅವ್ರು ತಮ್ಮ ಹಗರಣಗಳನ್ನು ಮುಚ್ಚಿಕೊಳ್ಳಿಕ್ಕೆ ಈಗೇನು ನೀಟ್ ಹಗರಣ ಹೇಳಿದ್ರು, ಇನ್ನೊಂದು UGC ನೆಟ್ ಹಗರಣ ಒಂದಾಗಿದೆ, ಅದ್ರ ಪರೀಕ್ಷೆನೂ ರದ್ದಾಗಿ ಹೋಯ್ತು. ಇಂಥ ಒಂದು ಹಗರಣಗಳನ್ನು ಮುಚ್ಚಿಕೊಳ್ಳಿಕ್ಕೆ ತಮ್ಮ ಒಂದು ಚುನಾವಣಾ ಹಗರಣಗಳು ಈಗೇನು ಹೇಳದಂತೆ ಒಂದು ನಿಷ್ಪಕ್ಷಪಾತ ಒಂದು ಚುನಾವಣೆ ನಡೆಸಲಿಕ್ಕೆ ಆಗಲಿಲ್ಲ ಇವರಿಗೆ. ನಿಷ್ಪಕ್ಷಪಾತ ಚುನಾವಣೆ ಕಳೆದ ಒಂದು ಇದರಲ್ಲಿ ಹೇಳಿದ್ದೆ, ಒಂದು 50 ಸೀಟು ಬರಂಗಿಲ್ಲ ಇವರಿಗೆ ಅಂತ ಒಂದು 2-3 ತಿಂಗಳು ಚುನಾವಣೆಗಿಂತ ಮೊದಲು ಹೇಳಿದ್ದೆ. ನಿಜವಾಗ್ಲೂ ಹಾಗೆ ಆಗಿದೆ. ಈಗ ನಿಷ್ಪಕ್ಷಪಾತ ಚುನಾವಣೆ ನಡೆದ್ರೆ ಇವ್ರಿಗೆ 100 ಕ್ರಾಸ್ ಆಗೋದು ದೊಡ್ಡದಿತ್ತು. ಅಂಥ ಒಂದು ಹಗರಣಗಳು ಏನಾಗಿದ್ದಾವೆ ಎಲ್ಲ ಹಗರಣಗಳನ್ನು ಮುಚ್ಕೊಳ್ಳಿಕ್ಕೆ ಇವರು ಕೇವಲ 3 ರೂಪಾಯಿ ಒಂದು ಹೆಚ್ಚು ಮಾಡಿದ್ದಕ್ಕೆ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಪ್ರತಿಭಟನೆ ಮಾಡಲಿ, ಭಾಳ ಅದು ಜನಪರವಾಗಿರ್ಬೇಕು ಪ್ರತಿಭಟನೆ. ಪ್ರತಿಯೊಂದು ಸಲ್ತಿ ಜನರಿಗೆ ಏನು ತೊಂದರೆ ಆಗಿದೆ ಸದ್ ನೋಡ್ರಿ, ಕೇಂದ್ರದಿಂದ ಬರ್ತಕ್ಕಂಥ GST ರೊಕ್ಕ ಬರ್ತಾ ಇಲ್ಲ, ಕರೆಕ್ಟಾಗಿ ಅವರು ಏನು ಕಂತು ಬಿಡುಗಡೆ ಮಾಡ್ಬೇಕು ಅದು ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಆದಾಯ ಇಲ್ಲ. ಹೆಂಗಿಲ್ಲ ಅಂದ್ರೆ ಈ GST ಬಂದ ಮೇಲೆ ಕೇವಲ ಈ ಒಂದು ಬಾಂಡ್ ಆಗಿರ್ಬೋದು, ಈ ಪೆಟ್ರೋಲ್ ಡೀಸೆಲ್ ಈ ಕೆಲವೇ ಒಂದು ವಿಷಯಗಳ ಮೇಲೆ ಈ ಒಂದು ಆದಾಯ ಇರ್ತೈತಿ. ಆದರೆ GST ಬಂದ ಮೇಲೆ ಇವ್ರು GST ಪ್ರಾಮಾಣಿಕವಾಗಿ ನಮ್ಮ ರಾಜ್ಯಕ್ಕೆ ಅವರು ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಕೊಡ್ತಾ ಇಲ್ಲ. ಭದ್ರಾ ಮೇಲ್ದಂಡಿಗೆ 5,300 ಕೋಟಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರೆ 2 ವರ್ಷ ಆಯ್ತು, ಏನು ಮಾಡಲಿಲ್ಲ. ಆ ಥರ ಈ ಮೋದಿ ಸರ್ಕಾರ ನಿರಂತರವಾಗಿ ನಮ್ಮ ಕರ್ನಾಟಕದ ಜನತೆಗೆ ಮೋಸ ಮಾಡ್ತದೆ ಬಂದದ. ಕಳೆದ 10 ವರ್ಷದಿಂದ ಕೂಡ ನಿರಂತರವಾಗಿ ಮೋಸ ಮಾಡ್ತದೆ. ಲಾಸ್ಟಲ್ಲಿ ಇದ್ದಂಥ 25 ಸಂಸದರು ಒಂದು ದಿನ ಸಹಿತ ತಮ್ಮದು ಬಾಯಿ ತೆಗಿಲಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯದ ಜನತೆಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಯಾವತ್ತೂ ಕೂಡ ಇವರು ಬಾಯಿ ತೆಗಿಲಿಲ್ಲ. ಈಗ ಒಂದೇನದ ಕಣ್ಣು ತೆಗೆದುಬಿಟ್ಟು ಬಂದು ತಮ್ಮ ಒಂದು ವಿಚಾರಗಳನ್ನ ಒಂದು ಹಗರಣಗಳನ್ನ ತಮ್ಮ ವಿಫಲತೆಗಳನ್ನ ಮುಚ್ಕೊಳ್ಳಿಕ್ಕೆ ಇವರು ಹೇಳ್ತಾರೆ. ಇಲ್ಲೇ ಒಬ್ರು ನಮ್ಮ ಶಾಸಕರೇ ಹೇಳಿದ್ರು, ಸ್ಥಳೀಯ ಶಾಸಕರಿಗೆ ಗೊತ್ತಿರ್ಬೇಕು ನಿಮಗೆ, 10 ರೂಪಾಯಿ ಪೆಟ್ರೋಲ್ ಹೆಚ್ಚಾದ್ರೆ ನೀವೇನು ಪಾಕಿಸ್ತಾನಕ್ಕೆ ಹೋಗ್ರಿ ಮಕ್ಕಳು ಅಂತಾರೆ, ಅವ್ರ ಭಾಷೆ ಗೊತ್ತೈತ್ಲ ಅಂತ ಹೇಳ್ತಿದ್ರು. ನೀವು ಪ್ರತಿಭಟನೆ ಮಾಡ್ತೀರಾ? ಹಂಗೆ ಅನ್ನಂಗಿಲ್ಲ. ನಾವು ಪ್ರಜಾಪ್ರಭುತ್ವದಾಗ ಪ್ರತಿಭಟನೆ ಮಾಡಬೇಕು, ಮಾಡಬಾರ್ದಂತಲ್ಲ. ಆದರೆ ಅದು ಜನಪರವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು. ಎಲ್ಲ ಯಾವುದೇ ಜನರ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರ ಹೆಚ್ಚು ಮಾಡಲಿ, ರಾಜ್ಯ ಸರ್ಕಾರ ಹೆಚ್ಚು ಮಾಡಲಿ, ಅವಾಗ ಅವರು ಪ್ರತಿಭಟನೆ ಮಾಡಿ ಜನರಿಗೆ ಒಂದು ಅನುಕೂಲ ಮಾಡುವಂಥ ಮಾಡಿದ್ರಂದ್ರೆ ಅದಕ್ಕೆ ನಾವು ಒಪ್ಪಲಿಕ್ಕೆ ಬರ್ತಿತ್ತು. ಹಾಗಾಗಿ ಇವ್ರದ್ದು BJP-ಯ ಒಂದು ಏನದಲ್ಲ ರಾಜಕೀಯ ಪ್ರೇರಿತವಾಗಿ ಯಾವಾಗಲೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಪ್ರತಿಭಟನೆಗಳಿದ್ದಾವೆ. ಇದನ್ನು ಜನರು ತಿರಸ್ಕಾರ ಮಾಡ್ತಾರೆ.
ಏನು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನೊಂದು ಯೋಜನೆಗಳನ್ನು ಕೊಡ್ತಾ ಇದೆ ಅದಕ್ಕೆ ಎಲ್ಲ ಜನರು ಕೂಡ ಒಪ್ಪಿಗೆ ಕೊಡ್ತಾರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ